ಸಂಕ್ರಾಂತಿ ಹಬ್ಬದ ದಿವಸ ಏನು ಆಚರಣೆ ಮಾಡಬೇಕು? ಎಳ್ಳು ಬೆಲ್ಲ ಎಲ್ಲರಿಗೂ ಹಂಚಿಬಿಡೋದು ಇಲ್ಲ, ಶಾಸ್ತ್ರದಲ್ಲಿ ಹಾಗೆ ಹೇಳಿಲ್ಲ. ನೀವು ಧರ್ಮಶಾಸ್ತ್ರ ನೋಡಿದ್ರೆ ಧರ್ಮಶಾಸ್ತ್ರದ ಪ್ರಮುಖವಾಗಿರ್ತಕ್ಕಂತಹ ಹೇಮಾದ್ರಿ ಆಗಿರಬಹುದು, ದಾನಮಯೂಖ ಆಗಿರಬಹುದು, ನಿರ್ಣಯ ಸಿಂಧು ಆಗಿರಬಹುದು, ಧರ್ಮಸಿಂಧು ಆಗಿರಬಹುದು, ಇವೆಲ್ಲವನ್ನು ಆಧರಿಸಿ ಮತ್ತು ಪದ್ಧತಿಗಳು, ಹಿಂದಿನವರ ಪದ್ಧತಿಗಳನ್ನು ಅನುಸರಿಸಿ ನೋಡಿದರೆ ಸಂಕ್ರಾಂತಿ ಹಬ್ಬದ ದಿವಸ 3 ಭಾಗವಾಗಿ ಪರಿಗಣಿಸ್ತಾರೆ. 3 ಕೆಲಸವನ್ನು ನಾವು ಮಾಡಬಹುದು. ಮೊದಲನೆಯದು ಪುಣ್ಯ ಸ್ನಾನ. ಮಾಘ ಮಾಸದ ಒಂದು ಪ್ರಾರಂಭ ಅಂತ ಲೆಕ್ಕ, ಸೂರ್ಯನ ರಾಶಿಯ ಪ್ರಯುಕ್ತವಾಗಿ ನೋಡಿದರೆ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಯಾವುದಾದರೂ ನದಿಯಲ್ಲೋ ಸಮುದ್ರದಲ್ಲೋ ಸ್ನಾನ ಮಾಡಿದರೆ ಪರಮಾದ್ಭುತವಾಗಿರತಕ್ಕಂತಹ ಪುಣ್ಯ ನಮಗೆ ಸಂಪಾದನೆ ಆಗುತ್ತೆ, ಪಾಪ ಕ್ಷಯವಾಗುತ್ತೆ ಅಂತಕ್ಕಂಥದ್ದು ಮೊದಲನೆಯದ್ದು. ಎರಡನೆಯದ್ದೇನು ಅಂತಂದರೆ ಈ ಪುಣ್ಯಕಾಲದಲ್ಲಿ ಮಾಡಿರ್ತಕ್ಕಂತಹ ದಾನ ಅಕ್ಷಯವಾಗುತ್ತೆ. 1ಕ್ಕೆ 1000 ಲಕ್ಷ ಕೋಟಿಯಷ್ಟು ನಮಗೆ ಪುಣ್ಯವನ್ನು ಸಂಪಾದನೆ ಮಾಡಿಕೊಡುತ್ತೆ. ಮೂರನೆಯದ್ದು ಸಂಕ್ರಾಂತಿ ಹಬ್ಬದ ದಿವಸ ಮಾಡತಕ್ಕಂತಹ ಪಿತೃತರ್ಪಣ. ಗತಿಸಿರ್ತಕ್ಕಂತಹ ನಮ್ಮ ಹಿರಿಯರಿಗೆ ನಾವು ತಿಲತರ್ಪಣವನ್ನು, ಎಳ್ಳಿನ ಒಂದು ತರ್ಪಣವನ್ನು ಕೊಡ್ತಕ್ಕಂಥದ್ದು ಅವರಿಗೆ ಅಕ್ಷಯವಾಗಿರ್ತಕ್ಕಂತಹ ತೃಪ್ತಿಯನ್ನು, ನಮಗೆ ಪುಣ್ಯವನ್ನು ತಂದುಕೊಡುತ್ತೆ ಅಂತ. ಈ ಮೂಲದಲ್ಲಿ ಏನು ಹೇಳಿದೆ ಅಂತಂದರೆ ಎಳ್ಳಿನ ದಾನವನ್ನು ಮಾಡುವೆ ಅಂತ ಹೇಳಿದೆ. ಎಳ್ಳಿಗೆ ನಿಮಗೆ ಕೊಬ್ಬರಿ, ಬೆಲ್ಲ, ಹುರಿಗಡಲೆ ಎಲ್ಲವನ್ನು ಸೇರಿಸಿ ಮಾಡು ಅಂತ ಹೇಳಿ ಎಲ್ಲೂ ಇಲ್ಲ. ಇದು ಕಾಲಾನಂತರದಲ್ಲಿ ನಮ್ಮನ್ನು ಸೇರಿಕೊಂಡು ಬಂದಿರತಕ್ಕಂತಹ ಒಂದು ಲೋಕಾರೂಢಿಯಾಗಿದೆ. ಕೊಡಿ, ಅದನ್ನು ಕೊಡೋದು ಬೇಡ ಅಂತ ನಾನು ಹೇಳ್ತಿಲ್ಲ. ಸಂಕ್ರಾಂತಿ ಹಬ್ಬ ನಿಮಗೆ ಸಾದ್ಗುಣ್ಯ ಆಗಬೇಕು, ಫಲವನ್ನು ಕೊಡಬೇಕು ಅಂದರೆ ಈ ರೀತಿಯಾಗಿ ಎಳ್ಳಿನ ಮೇಲೆ ತ್ರಿಶೂಲವನ್ನು, ಯಾವುದೋ ತ್ರಿಕೋಣ, ಅದರ ಮೇಲೆ ತ್ರಿಶೂಲವನ್ನು, ಮಧ್ಯದಲ್ಲಿ ಬಂಗಾರವನ್ನಿಟ್ಟು ಸೂರ್ಯನಾರಾಯಣನನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಅದನ್ನು ವೇದಾಧ್ಯಯನ ಮಾಡಿರ್ತಕ್ಕಂತಹ ಅಥವಾ ಜ್ಞಾನ ಸಂಪನ್ನನಾಗಿರ್ತಕ್ಕಂತಹ ಅಥವಾ ಅನುಷ್ಠಾನಪರನಾಗಿರ್ತಕ್ಕಂತಹ ಸದ್ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು. ಏನಾಗಿ ದಾನ ಕೊಟ್ಟಾಗ ಅಂತಂದರೆ, ಅವ್ರು ದಾನ ಕೊಟ್ಟು ನಮಸ್ಕಾರ ಮಾಡಿದಾಗ ಅವರಲ್ಲಿರ್ತಕ್ಕಂತಹ ಪುಣ್ಯ ನಮಗೆ ಬಂದು ಪಾಪ ನಮ್ಮದು ಅವ್ರು ತಗೋತಾರೆ. ಯಾಕೆ ಅವ್ರಿಗೆ ಕೊಡಬೇಕು ಅನ್ನೋದಕ್ಕೆ ಇದು ಉತ್ತರ. ಅಲ್ಲಿ ಏನು ಇಲ್ಲದೆ ಇದ್ರೆ ಏನು ಉಪಯೋಗ ಇಲ್ಲ. ಸುಮ್ಮನೆ ನಿಮ್ಮ ಸಂಬಂಧಿಕರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟರೆ ಅಲ್ಲಿ ಪುಣ್ಯ ಇದ್ದಿರ್ತಾನೆ ನಿಮಗೆ ಬರೋದು, ಇಲ್ಲಾಂದರೆ ಏನು ಉಪಯೋಗ ಆಗೋದಿಲ್ಲ. ಅದೇನು ಅನ್ನಿಸ್ಕೊಂಡ್ಬಿಡುತ್ತೆ, ಉಡುಗೊರೆ ಅಂತ ಅನ್ನಿಸ್ಕೊಳುತ್ತೆ, ದಾನ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಎಳ್ಳು ಮತ್ತು ಬಂಗಾರದ ದಾನವನ್ನು ಮಾಡ್ತಕ್ಕಂಥದ್ದು ಮೂಲಭೂತವಾಗಿ ಶಾಸ್ತ್ರದಲ್ಲಿ ಉಲ್ಲಿಖಿತವಾಗಿರ್ತಕ್ಕಂತಹ ಮಕರ ಸಂಕ್ರಾಂತಿಯ ಎಳ್ಳಿನ ದಾನ, ಎಳ್ಳು ಬೆಲ್ಲ ದಾನ ಹೇಳಿಲ್ಲ. ಆ ನಂತರದಲ್ಲಿ ನಿಮ್ಮ ನೆಂಟರಿಷ್ಟರಿಗೆ, ಮಿಕ್ಕವರಿಗೆ ನೀವು ಬಟ್ಟೆಯನ್ನು ಕೊಡಿ, ಎಳ್ಳು ಕೊಡಿ, ಕೊಬ್ಬರಿ ಕೊಡಿ, ಬೆಲ್ಲ ಕೊಡಿ, ಸಕ್ಕರೆ ಹಚ್ಕೊಡಿ, ಅದು ಯಾವುದು ಅದಕ್ಕೆ ವಿರೋಧ ಇಲ್ಲ. ಆದರೆ ಈ ರೀತಿಯಾಗಿ ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆಯನ್ನು ಮಾಡುವುದರಿಂದ ಪುಣ್ಯಸ್ನಾನವನ್ನು ಮಾಡುವುದು, ಜಪವನ್ನು ಮಾಡುವುದು, ದಾನವನ್ನು ಮಾಡುವುದು ಮತ್ತು ಪಿತೃತರ್ಪಣವನ್ನು ಮಾಡ್ತಕ್ಕಂಥದ್ದು. ಪಿತೃತರ್ಪಣ ಯಾವಾಗ ಮಾಡಬೇಕು ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ 12 ಗಂಟೆ 45 ನಿಮಿಷದ ಮಧ್ಯೆ ಮಾಡಬೇಕು. ತರ್ಪಣವನ್ನು ಕೊಡ್ತಕ್ಕಂಥದ್ದು ಮಾಡುವುದರಿಂದ ಪಿತೃಗಳಿಗೆ ವಿಪರೀತ ತೃಪ್ತಿ ಆಗುತ್ತೆ. ಪಿತೃಗಳಿಗೆ ತೃಪ್ತಿ ಆಯಿತು ಅಂತಂದರೆ ಏನು ಹೇಳ್ತಾ ಇದ್ದಾರೆ, ಪಿತೃಗಳ ರಾಜ್ಯವನ್ನು ಕೊಡಬಲ್ಲರ್ತಕ್ಕಂತಹ ಶಕ್ತಿ ಇರ್ತಕ್ಕಂಥವ್ರು ವಸುರುದ್ರ ಆದಿತ್ಯರು. ಆ ರೀತಿಯಾಗಿ ತರ್ಪಣವನ್ನು ಮಾಡ್ತಕ್ಕಂಥವ್ರು ಗತಿಸಿರ್ತಕ್ಕಂತಹ ಹಿರಿಯರಿಗೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಕರವಾಗಿದೆ. ಆದ್ದರಿಂದ ಈ ಥರದ ರೀತಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ನಾವೆಲ್ಲರೂ ಮಾಡಿ ಸಾಕ್ಷಾತ್ ಸರ್ವದೇವತಾ ಸ್ವರೂಪಿಯಾಗಿರ್ತಕ್ಕಂತಹ ಆ ಸೂರ್ಯನಾರಾಯಣನ ಕೃಪೆಗೆ ಪಾತ್ರರಾಗೋಣ, ಪಾಪಗಳನ್ನು ಕಳೆದುಕೊಂಡು ಪುಣ್ಯದೇಹಿಗಳಾಗೋಣ ಹಾಗೂ ನಮ್ಮ ಸನಾತನ ಧರ್ಮವನ್ನು ಮೆರೆಸೋಣ, ಬೆಳೆಸೋಣ. ಎಲ್ಲರಿಗೂ ಸನ್ಮಂಗಳವಾಗಿ. ಸಮಸ್ತ ಸನ್ಮಂಗಳಾನಿ ಭವ.